ನಮ್ಮ ಟ್ರಕ್ಕಿಂಗ್ ಬೋರ್ಡಿಂಗ್ ಪಾಯಿಂಟ್ ಶಾಂತಲಾ ಸಿಲ್ಕ್ ಮೆಜೆಸ್ಟಿಕ್ ಹತ್ರ ಇದೆ. ತುಂಬ ರಶ್ ಇದೆ ಇವತ್ತು. ಹೊನ್ನವರಕ್ಕೆ ಬಂದಿದ್ದೀವಿ ಇವಾಗ. ಕಾಮತ್ ಹೋಟೆಲ್ ಹತ್ರ ವೆಹಿಕಲ್ ನಿಲ್ಲಿಸಿದ್ದೀವಿ. ಚಲೋ 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 ಚಲೋ. ಇಲ್ಲ ಏನಾಗಲ್ಲ, ನಾವು ಎತ್ಕೊಂಡು ಹೋಗಲ್ಲ. ಹಲೋ ಸುರೇಶ್. ಹಾಯ್ 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 ರಾಜು. ಇದೆಲ್ಲ ಮುಂದೆ ಬರೋದು ಇವಾಗ ಘಾಟ್ ಸೆಕ್ಷನ್ ಅಲ್ವಾ ಈಗ? ಓಕೆ, ಎಲ್ಲರೂ ಇದ್ದೀರಲ್ಲಪ್ಪ? ಓಕೆ ರೈಟ್. ವಿಡಿಯೋ ಮಾಡ್ತಾರೆ, ಎಲ್ಲ ಬಟ್ಟೆ ಮಾಡ್ತಾರೆ. ಹಾಯ್ ಪುಟ್ಟು ಚಿನ್ನಿ. ಹೇಳೋದು ಇವತ್ತಿಂದ ಧಾರೇಶ್ವರ್ ಬೀಚು. ಧಾರೇಶ್ವರ್ ಬೀಚ್ ಇಂದ ಸ್ಟಾರ್ಟ್ ಮಾಡಿ ನಾವೀಗ ಹೊಲನ್ಗದ್ದೆ ಬೀಚ್ಗೆ ಹೋಗ್ತೀವಿ. ಕುಮಟಾ ಹೊಲನ್ಗದ್ದೆಲ್ಲಿ ಹೋಗಿ ಹೊಲನ್ಗದ್ದೆನಲ್ಲಿ ಇವತ್ತು ರಾತ್ರಿ ಒಂದು ದೇವಸ್ಥಾನದಲ್ಲಿ ಸ್ಟೇ ಮಾಡ್ತೀವಿ. ಅಲ್ಲೇ ಊಟ ಎಲ್ಲ ಮಾಡ್ಕೊಂಡು ತಿನ್ಕೊಂಡಿದ್ದು ಅಲ್ಲೇ ಉಳ್ಕೊಂಡಿದ್ದು ಬೆಳಿಗ್ಗೆ ಮತ್ತೆ ಅಡುಗೆ ಎಲ್ಲ ಮಾಡ್ಕೊಂಡು ತಿಂಡಿ ಎಲ್ಲ ಮಾಡ್ಕೊಂಡು ಮಧ್ಯಾಹ್ನಕ್ಕೆ ಪಾರ್ಸಲ್ ತಗೊಂಡು ಅಲ್ಲಿಂದ ನಾವು ಗೋಕರ್ಣ ಕಡೆಗೆ ಹೋಗೋದು. ಗೋಕರ್ಣ ಉಲ್ಟಾ ಹೋಗ್ತಾ ಇದೀವಿ ನಾವು. ಗೊತ್ತಾಯ್ತು. ಅಂದ್ರೆ ನಾವು ಯೂಶಲಿ ಗೋಕರ್ಣದಿಂದ ಸ್ಟಾರ್ಟ್ ಮಾಡೋದು ಹಿಂಗೆ ಬರ್ತಿದ್ದೀವಿ 1 ಅವರ್ ಕಡೆ. ಇವಾಗ 1 ಅವರಿಂದ ಸ್ಟಾರ್ಟ್ ಮಾಡಿ ಗೋಕರ್ಣ ಕಡೆ ಹೋಗ್ತಾ ಇರೋದು. ಓಕೆ, ರಿವರ್ಸ್ ನಾವು. ಓಕೆ, ಯೂಶಲಿ ಆ ಕಡೆಯಿಂದ ಜನ ಜಾಸ್ತಿ ಇರ್ತಾರೆ ಹಿಂಗೆ ಬರೋರು. ಕರೆಕ್ಟ್. ನಮಗೆ ಸೊ ಹಂಗಂದ್ರೆ ನಮ್ಗೆ ಓಮ್ ಬೀಚ್ ಎಲ್ಲ ಸಿಗ್ತವೆ ಮುಂದೆ ಸಿಗ್ತವೆ. ಅದೇ ವೆರಿ ಗುಡ್. ಇದು ಫಿಶ್ ಬೋಟು. ನೀರಲ್ಲಿ ಹೇಗೆ ತಗೊಂಡು ಹೋಗ್ತಾ ಇದ್ದಾರೆ ನೋಡಿ, ಒಳ್ಳೆ ಟೆಕ್ನಿಕ್ ಯೂಸ್ ಮಾಡಿಕೊಂಡು. ಹೊನ್ನವರ ಧಾರೇಶ್ವರ ಬೀಚು. ಇನ್ನೇನು ಇದು ಈ ಬೀಚ್ ನಾವು ಕಂಪ್ಲೀಟ್ ಮಾಡ್ತೀವಿ. ನೆಕ್ಸ್ಟ್ ಧಾರೇಶ್ವರ ಬೀಚ್ 5 to 6 ಕಿಲೋಮೀಟ್ರ್ ಆದಮೇಲೆ ನಮಗೆ ಒಂದು ಸ್ಟ್ರೀಮ್ ಸಿಗುತ್ತೆ. ಇವಾಗ ಇದು ಬೋಟಲ್ಲಿ ಹತ್ಕೊಂಡು ಹೋಗ್ಬೇಕು. ಸೊ ಇದು ಎಷ್ಟಿರುತ್ತೆ? ಹತ್ರನ ಅಂದರೆ ದೂರ ಇರುತ್ತಾ ಇದು ಬೋಟಲ್ಲಿ ಹೋಗೋದು? 3 ಕಿಲೋಮೀಟರ್. ಇದು ಇದರಿಂದ ಬೋಟಿಂದ ಹೋಗೋದು 3 ಕಿಲೋಮೀಟರ್. ಬೋಟಿಂದ ಹಿಂಗೆ ಎಷ್ಟು ದೂರ ಅದು ಕ್ರಾಸ್ ಮಾಡೋದಷ್ಟೇ. ಓಕೆ, ಜೋರಾಗಿ ಒಬ್ಬ ಎಲ್ಲಿಂದ ತಳ್ಳಿಬಿಟ್ರೆ ಅಲ್ಲಿ ಹೋಗ್ಬಿಡುತ್ತೆ. ಲಕ್ಷ್ಮೀ ಪ್ರಸಾದ ಬೋಟ್ ಹೆಸರು. ಸೊ ಅದರಲ್ಲಿ ಕೂತ್ಕೊಂಡು ಹೋಗ್ಬೇಕು ನಾವು. ಇದೇ ಸ್ಟ್ರೀಮ್ ಇಷ್ಟೇನಾ? ಇಷ್ಟೇ ಇದು
ಅದು ಡೆಪ್ ಇದೆ. ಹೌದಾ? ಅಯ್ಯೋ, ಇಷ್ಟು ಸಲುವಾಗಿದೆ. ಓಕೆ 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 ಓಕೆ. 2 ಗಂಟೆ ಆದಮೇಲೆ ಇಲ್ಲಿವರೆಗೂ ಬರುತ್ತೆ ನೀರು. ಇಷ್ಟು ಇಲ್ಲಿಂದ ಆ ಕಲ್ಲಿನವರೆಗೆ ಹೋಗ್ಲಿಕ್ಕೆ ನಾವು ಬೋಟ್ ಮಾಡ್ತಾ ಇದ್ದೀವಿ, ಯಾಕಂದರೆ ಅದು ಡೀಪ್ ಆಗಿದೆ. ಸೊ ಇಷ್ಟು ಸೊ ಇದೆ ನೋಡಿ ನೀರು ಹೆಂಗಿದೆ. ಸೊ ಇಷ್ಟು ಜಾಗಕ್ಕೆ ನಾವು ಬೋಟ್ ಮಾಡ್ಕೊಂಡು ಹೋಗ್ಬೇಕು. 2 ಗಂಟೆ ಆದ್ಮೇಲೆ ಕಮ್ಮಿ ಆಗುತ್ತೆ ನೀರು. 2 ಗಂಟೆ ರಾತ್ರಿ ಎಷ್ಟು ಕಮ್ಮಿ ಆಗುತ್ತೆ, ರಾತ್ರಿಗೆ ಹೋಗಿದ್ದು. ಓಕೆ ಓಕೆ. ಸೊ ಒಂದು ಟ್ರಿಪ್ಪು. ಹೀಗೆ ನೀರಿಂದ ರಭಸ ತುಂಬ ಇದೆ. ಸೊ ಸುರೇಶ್ ಅವರೇ ಸಜೆಸ್ಟ್ ಮಾಡಿದ್ದ ತುಂಬ ಆಳದೆ ಅಂತ. ಇಲ್ಲ, ಆಳ ಇರುತ್ತಲ್ಲ ಯೂಶಲಿ. ಬಗ್ಗೆ ಇದು ಹೆಂಗ್ ಗೊತ್ತಾ? ಅಲ್ಲಿ ನೀರಿಂದು ಕಲರ್ ಗೊತ್ತಾಗ್ತಾ ಇದೆ ಜಾಸ್ತಿ ಇದೆ. ಅಲ್ಲಿ ನೋಡಿ. ಬಾಯ್ ಬಾಯ್. ಕೈ ಬಿಡಂಗೂ ಇಲ್ಲ. ಹೋಗೋದು ಬಿಡಿ. ಸೊ ರೀಚ್ ಆಡ್ಕೊಂಡೆ ದಡ ಹತ್ತಾ ಇದಾರೆ. ಮುಂದೆ ಮುಂದೆ ನೋಡಿ, ಮುಂದೆ ನೋಡಿ. ಕುಮಟಾ ಊರಿದು, ಕುಮಟಾ ಬೀಚು. ಸೊ ಇಲ್ಲೊಂದು ಸೀ ಲಿಂಕ್ ಬೀಚ್ ಫಾರ್ಮ್ ಹೋಮ್ ಸ್ಟೇ ಅಂತಿದೆ. ನಂಬರು ಕಾಣ್ತಾ ಇದೆ, ಮಾಡಿ ಕೇಳ್ಕೊಬೋದು ನೀವು ಇದರಲ್ಲಿ. ಸೊ ಇದು ಫಾರ್ಮ್ ಒಳ್ಳೆ ಫಿಶ್ ಊಟ ಇರುತ್ತೆ. ಸೊ ಇದು ಕಾಂಟ್ಯಾಕ್ಟ್ ನಂಬರ್ಸು. ಈ ಕಡೆ ಹೋಗ್ಬೋದು. ಹಾಂ, ಇದು ಸಾಯಂಕಾಲ ಬಂದು ಕುಂತ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ ಅದು. ಸೊ ನಮಗೆ ಇವಾಗ ಟಾರ್ ರೋಡು ಸಿಗ್ತಾ ಇದೆ. ಹಾಂ, ಬೀಚ್ ಅಂದರೆ ಬೀಚ್ ಅಂತಲ್ಲ, ಸೊ ನಮಗೆ ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ಲಿಕ್ಕೆ ಸಿಗುತ್ತೆ ಬೀಚ್ ಟ್ರಕ್ಕಲ್ಲಿ. ಸೊ ಟಾರ್ ರೋಡಲ್ಲಿ ನಾವು ಕ್ರಾಸ್ ಮಾಡ್ಕೊಂಡು ಹೋದರೆ ಮತ್ತೆ ಬೀಚಿಗೆ ಹೋಗ್ತೀವಿ. ಕಾಡಲ್ಲಿ ಹೋಗ್ಬೇಕು. प्रकृति पे है ना। वाह 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 वाह, एक दूजे के लिए ಸೊ ಒಳಗಡೆಯಿಂದ ಹೋಗೋದಾ ನಾವು ಹೊರಗಡೆಯಿಂದ ಹೋಗೋದು? ನಡ್ಕೊಂಡು ಹೋಗೋಣ ನಡಿ ಇಲ್ಲಿಂದ. ಇಲ್ಲ ನೋಡಿ. ಹಾಂ, ಚಲೋ ಬಾ, ಅವ್ರಿಗೆ ಫೋನ್ ಮಾಡೋಣ. ಫುಲ್ಲೆಲ್ಲ ಫಿಶ್. ಬೋಟನ್ನು ಮುಂದೆ ತರಲಿಕ್ಕೆ ಈ ಥರ ಯೂಸ್ ಮಾಡ್ಕೊತಾರೆ. ಸೊ ಆಮೇಲೆ ಯಾವ ಬೀಚ್ ಇದು? ಇದು ವನಾಲಿ ಬೀಚು. ಇದು ವನಾಲಿ ಬೀಚ್ ದಾಟ್ಕೊಂಡು ಬರ್ತಾ ಇದ್ದೀವಿ ನಾವು. ಕುಮಟಾ ಊರಿಂದ ಕ್ರಾಸ್ ಆದರೆ ವನಾಲಿ ಬೀಚ್. ಇದು ತುಂಬ ಚೆನ್ನಾಗಿದೆ ಇದನ್ನು. ಸೊ ಇಲ್ಲಿ ಮೇಲೆ ಹತ್ಕೊಂಡು ಅಲ್ಲಿ ಸ್ವಲ್ಪ ಊಟ ಮಾಡ್ಬೇಕಂತ ಹೇಳಿ ಪ್ಲ್ಯಾನಿಂಗ್ ಇದೆ. ತಿಂಡಿ, ಊಟ, ಸ್ನ್ಯಾಕ್ಸು ಏನಾಯಿತು ಅದು ಮಾಡಿ ಮತ್ತೆ ಮುಂದಿನ ಪ್ರಯಾಣ ಸ್ಟಾರ್ಟ್ ಮಾಡ್ಬೋದು.
ಬರೀ ಬಂಡೆ ಕಲ್ಲು ಗುಡ್ಡ ಬೀಚ್ ಇಲ್ಲ ಅಂದರೆ ಈ ಥರ ಇರುತ್ತೆ. ಸಖತ್ತಾಗಿದೆ ಬರ್ಲಿಕ್ಕೆ ಮಾತ್ರ ಇದು. ವಾಹ್, ಸೊ ಸಾಯಂಕಾಲ ನೀರು ಮೇಲಿನ ತನಕ ಬರುತ್ತೆ. ಸೊ ಇದೆಲ್ಲ ಕಾಣಿಸ್ತದೆ ನೋಡಿ, ಅಲೆಗಳು ಪೂರಾ ಬಂಡೆ ಮೇಲೆ ಬರುತ್ತೆ. ಸೊ ಇಲ್ಲಿ ಕೂತ್ಕೊಂಡು ಊಟ ಮಾಡ್ಬೇಕಂತ ಪ್ಲ್ಯಾನ್ ಮಾಡಿದ್ದೀವಿ ಈ ಜಾಗದಲ್ಲಿ. ತುಂಬ ಚೆನ್ನಾಗಿದೆ ಇದು. ನಮ್ಮ ಚಂದ್ರಕಾಂತ್ ಅವರು ಮನೆಯಿಂದ ಊಟ ತಂದಿದ್ದಾರೆ. ಇದು ಬಂಗಾರ, ಬೆಳ್ಳಿ, ವಜ್ರ ಹೋಲ್ಸೋದು ಆಗೋದೇ ಇಲ್ಲ ಅಲ್ವಾ? ಅದು ತಿನ್ನೋಕ್ಕಾಗಲ್ಲ, ಇದು ತಿನ್ನಲಿಕ್ಕಾಗುತ್ತೆ, ಅದಕ್ಕೆ ಹೋಲಿಸ್ಲಿಕ್ಕಾಗಲ್ಲ ಅಂತ ಹೇಳಿದೆ, ಸಿಂಪಲ್. ಸೊ ಈಗ ಕತ್ತರಿಸಿ ಹೊಡೋಣ. ಊಟ ಆಯಿತು. ಊಟ ಆಗಿ ಜಸ್ಟ್ ಮತ್ತೆ ಮುಂದಿನ ಪ್ರಯಾಣ ಸ್ಟಾರ್ಟ್ ಮಾಡಿದ್ದೀವಿ ನಾವು. ಸೊ ಇದು ಹಿಂಗೆ ನಾವು ಕ್ರಾಸ್ ಮಾಡಬೇಕಾಗುತ್ತೆ. ಈ ಬೀಚ್ ಎಲ್ಲಿ ಕಾಣ್ತಾ ಇದೆ ಅಲ್ಲಿ ತನಕ ಹೋಗಿ ಇನ್ನೊಂದು ಬೀಚ್ ಬರುತ್ತೆ, ಅಲ್ಲಿ ನಮ್ಮದು ನೈಟ್ ಸ್ಟೇ. ಒಂಥರ ಬೀಚ್ ಟ್ರಕ್ ಎಕ್ಸ್ಪೀರಿಯನ್ಸೇ ಬೇರೆ. ಟೆಂಪಲಲ್ಲಿ ಸ್ಟೇ ಇದೆ. ನಾವು 7 ವರ್ಷ ಮುಂಚೆ ಬಂದಾಗ ತುಂಬ ಚೆನ್ನಾಗಿತ್ತು ಟೆಂಪಲು. ಅದಕ್ಕೆ ರೀಇನ್ನೋವೇಷನ್ ಮಾಡಿದಾರಂತೆ. ಸೊ ಇನ್ನೂ ಚೆನ್ನಾಗಿ ಕಟ್ಸಿದ್ದಾರೆ. ನೋಡ್ಬೇಕು ಇವಾಗ. ಇರಲಿಕ್ಕೆ ವ್ಯವಸ್ಥೆ, ನಮಗೆ ಅಡುಗೆ ಮಾಡಲಿಕ್ಕೆ ಜಾಗ, ಪಾತ್ರೆ, ಗ್ಯಾಸು ಎಲ್ಲ ಕೊಟ್ಟಿದ್ರು ಅವಾಗ. ಸೊ ಈ ದಾರಿ ಹೊರತು ಹೋಗಿದೆ. ಆಲ್ಮೋಸ್ಟ್ ಒಂದು 12ರಿಂದ 14 ಕಿಲೋಮೀಟರ್ ಬಂದಿದ್ದೀವಿ ನಾವು ಇವತ್ತಿನ ಜರ್ನಿ. ಸೊ ನಾವು ಲಾಸ್ಟ್ ಟೈಮ್ ಬಂದಾಗ ಇಲ್ಲಿ ಅಯ್ಯಪ್ಪ ಸ್ವಾಮಿ ಟೆಂಪಲ್ ಇತ್ತು. ಟೆಂಪಲ್ ಅಂದರೆ ಅಯ್ಯಪ್ಪ ಭಕ್ತರು ಓಕೆ ಅಲ್ಲಿ ಕಾಣಿಸ್ತಾ ಇರೋದು ಟೆಂಪಲ್. ನಾನು ಕರ್ಕೊಂಡು ನಿಮಗೆ ಕ್ರಾಸ್ ಮಾಡ್ತೀನಿ. ಸೊ ಇದು ರಾಮ ಮಂದಿರ, ನಿರ್ವಾಣ ಬೀಚಲ್ಲಿ ರಾಮ ಮಂದಿರ. ಇದು ತುಂಬ ಚೆನ್ನಾಗಿದೆ. ಸೊ ಇಲ್ಲಿ ವ್ಯವಸ್ಥೆ ಸೊ ಈ ಥರ ಮಾಡಿದ್ದಾರೆ ಇಲ್ಲೆಲ್ಲ. ಆ ಕಡೆ ಬಾತ್ರೂಮು, ಟಾಯ್ಲೆಟ್ಸು. ಹಬ್ಬ, ಇಲ್ಲೆಲ್ಲ ಮನೆಗಳು ಮಾಡಿದ್ದಾರೆ.
ಹಬ್ಬ ಹಬ್ಬ ಪ್ರಶಾಂತವಾದ ಜಾಗ. ಎಷ್ಟು ಬೇಕಾದಷ್ಟು ಜನ ಇರ್ಬೋದು. ಆ ಕಡೆ ಎಲ್ಲ ಸ್ನಾನದ ರೂಮು, ಕೊಠಡಿ. ಹಬ್ಬ ಓಹೋ ಹಬ್ಬ ಮಸ್ತ್ ಇದೆ ನೋಡು. ಹಾಂ ಎಲ್ಲಿ ಓಕೆ ಒಳ್ಳೆಯದು. ಇದು ನಮಗೆ ಟೆಂಪಲ್ದವರು ದೇವಸ್ಥಾನದ ಕಡೆಯಿಂದ ಕಷಾಯ ಮತ್ತು ಮಿಕ್ಸರ್ ಕೊಟ್ಟಿದ್ದಾರೆ. ಎಲ್ಲರೂ ಸುಸ್ತಾಗಿ ಮಲ್ಕೊಂಡಿದ್ದಾರೆ. ಟೆಂಪಲಲ್ಲಿ ಸ್ವಲ್ಪ ರೆಸ್ಟ್ ಮಾಡಿದ್ಮೇಲೆ ನಾವು ಸಾಯಂಕಾಲ ಬೀಚಲ್ಲಿ ಆಟ ಆಡಿದ್ವಿ. ಅಲ್ಲ ಯಾಕೆ ಸ್ವಲ್ಪ ದೊಡ್ಡ ಸೂಪರ್ ಪಾಯಸ ಮಾಡಿದ್ದಾರೆ. ಥ್ಯಾಂಕ್ ಯು ದೋಸ್ತ್, ಥ್ಯಾಂಕ್ ಯು ಸೋ ಮಚ್. ಬಿಸಿಬೇಳೆ ಭಾತು ಡಿನ್ನರ್ಗೆ ರೆಡಿ ಆಗ್ತಾ ಇದೆ. ಪ್ರಿಪ್ರೇಷನ್ ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ ರೆಡಿ ಆಯಿತು. ಅಕ್ಕಿ ಹಾಕ್ತಾ ಇದ್ದಾರೆ. ಈಸಿ ಮೆಥಡ್ ಅಲ್ಲ, ಬಾಳೆ ಮಾಡೋದಕ್ಕಾಗಲ್ಲ. ಏನಾದರೂ ಅಡುಗೆ ಮಾಡೋದಕ್ಕೆ ಜೈ ಜೈ ಜೈ.